ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಹಾಗೂ ಕನ್ನಡ ಉಪನ್ಯಾಸಕ ಚಂದ್ರಶೇಖರ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾನು ಪತ್ರ ಬರವಣಿಗೆಯ ಕುರಿತಾದಂಥ ಒಂದು ಮಾದರಿ ಪತ್ರ ನಾನು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡ್ರಿ, ಸಾಮಾನ್ಯವಾಗಿ ಪತ್ರಗಳು ಎರಡು ರೀತಿಯಿಂದ ಇರ್ತವೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಕಚೇರಿ ಪತ್ರ ಅಂತಕ್ಕಂಥದ್ದು. ಆಫೀಸಿಯಲ್ ಲೆಟರ್ಸ್ ಮತ್ತು ಪರ್ಸ್ನಲ್ ಲೆಟರ್ಸ್ ಅಂತೇಳಿ ನಾವು ಹೇಳ್ತೀವಿ. ಆಫೀಸಿಯಲ್ ಲೆಟರ್ ಹೆಂಗಿರಬೇಕು ಅಂದರೆ ಎಷ್ಟು ಸಾಧ್ಯಷ್ಟು ಕ್ರಿಸ್ಪ್ ಆಗಿರಬೇಕು, ಚಿಕ್ಕದಾಗಿರಬೇಕು, ನೇರವಾಗಿರಬೇಕು, ಒಂದೇ ಸಲಕ್ಕೆ ಅದು ಓದಿದ್ರೆ ಅರ್ಥ ಆಗಬೇಕು. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಅತ್ಯಗತ್ಯವಾದದ್ದು. ಇದಕ್ಕೇನು ಕೆಲವೊಂದು ಸ್ಟೆಪ್ಸ್ ಇವೆ ಅಂತೇಳಿ ಹೇಳ್ತೀವಲ್ಲ, ಮೆಟ್ಟಿಲುಗಳು. ಯಾರು ಪತ್ರ ಬರೆದರು, ಯಾರಿಗೆ ಪತ್ರ ಬರೆದರು, ಯಾವ ದಿನಾಂಕ ಬರೆದರು, ಯಾವ ಸ್ಥಳದಿಂದ ಬರೆದರು, ಏನಂತ ಸಂಬೋಧನೆ ಮಾಡಿದ್ರು, ವಿಷಯ ಸರಿಯಾಗಿ ಸ್ಪಷ್ಟವಾಗಿ ನಿಖರವಾಗಿದೆಯಾ, ಪತ್ರದ ಒಡಲು ಸರಿಯಾಗಿದೆಯಾ, ಹಾಗೂ ಕೊನೆಯಲ್ಲಿ ಕನ್ಕ್ಲೂಷನ್ ಧನ್ಯವಾದಗಳು ಹೇಳಿದ್ದಾರೆ, ಮತ್ತು ಅವರು ತಮ್ಮ ವಿಶ್ವಾಸಿ ಅಂತೇಳಿ ಕೊನೆಯಲ್ಲಿ ಏನು ಸಹಿ ಮಾಡ್ತಾರಲ್ಲ ಅದು ಇದೆಯಾ ಅಂಥೇಳಿ ಇವು ನೋಡ್ತಾರೆ. ಇದೆಲ್ಲಕ್ಕೂ ಅರ್ಧ ಅಂಕಗಳು. ಪತ್ರದ ಒಡಲಿಗೆ ಹೆಚ್ಚಾಗಿ 1 ಅಂಕ ಇದ್ದಿರ್ತದೆ. 4 ರಿಂದ 5 ಅಂಕಗಳು ಇದಕ್ಕೆ ಪರೀಕ್ಷೆಗೆ ಇರ್ತವೆ. ಇಷ್ಟನ್ನು ನೀವು ಸ್ಟೆಪ್ಸ್ಗಳನ್ನು, ಈ ಮೆಟ್ಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉಪಯೋಗಿಸಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಸಂಪೂರ್ಣ ಅಂಕಗಳು ನಿಮ್ಮ ಪಾಕೆಟ್ನಲ್ಲಿ ಇರ್ತವೆ ಅಂತ ಹೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ವಿದ್ಯುತ್ ಶಕ್ತಿ ಸರಬರಾಜು ಸಮರ್ಪಕವನ್ನು ಕೋರಿ, ಅಂದರೆ ಇನ್ನೊಮ್ಮೆ ಓದ್ತೀನಿ, ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಪತ್ರ. ಕಾರ್ಯನಿರ್ವಾಹಕ ಅಭಿಯಂತರರು ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಎಲೆಕ್ಟ್ರಿಸಿಟಿ ಬೋರ್ಡ್. ನಾವು ಇಲ್ಲಿ ಪತ್ರ ಬರೀಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳು, ಇದು ಕೇವಲ ಮಾದರಿ ಇದೆ. ಇಟ್ ಈಸ್ ಎನ್ ಎಕ್ಸಾಂಪಲ್, ಜಸ್ಟ್ ಎನ್ ಎಕ್ಸಾಂಪಲ್. ಆದರೆ ಪರೀಕ್ಷೆಯೊಳಗೆ ಏನು ಮಾಡ್ತಾರೆ, ನಿಮಗಿದನ್ನು ಇನ್ ದ ಫಾರ್ಮ್ ಆಫ್ ಕ್ವಶನ್ ಕೇಳಿರ್ತಾರೆ. ಪ್ರಶ್ನೆ ಇರ್ತದೆ ಅಲ್ಲಿ. ಏನಂತಂದ್ರೆ, ನಿಮ್ಮ ಹೆಸರು ಇಂಥದ್ದನ್ನು ಇಟ್ಕೊಳ್ಳಿ, ನೀವು ಈ ಊರ್ಲಿಂದ ಪತ್ರ ಬರಿತಾ ಇದ್ದೀರಿ ಅಂಥೇಳಿ ಹೀಗೆಲ್ಲ ಡೀಟೇಲ್ ಇರ್ತದೆ. ಈ ಊರ್ಲಿಂದ ಪತ್ರ ಬರಿತಾ ಇದ್ದೀರಿ ಅಂಥೇಳಿ ಇರ್ತದೆ. ವಿಷಯ ಕೊಟ್ಟಿರ್ತಾರೆ ಅವರು, ನಿಮಗೆ ಸಮರ್ಪಕ ಸರಬರಾಜು ವಿದ್ಯುತ್ ಶಕ್ತಿ ಬೇಕು ಅಂತಕ್ಕಂಥದ್ದು ನೀವು ಕೇಳಿ ಪತ್ರ ಬರೀರಿ ಅಂಥೇಳಿ ಹೀಗೆ ಕೊಟ್ಟಿರ್ತಾರೆ ಅವರು. ಆದರೆ ಇಲ್ಲಿ ಕೆಲವೊಂದು ಸಂಗತಿಗಳು ನೀವು ತಿಳಿದುಕೊಳ್ಳಬೇಕು. ಅಂಕಗಳನ್ನು ಹೆಂಗೆ ಸ್ಪ್ಲಿಟ್ ಮಾಡಿರ್ತಾರೆ, ಅವುಗಳನ್ನು ಹೇಗೆ ಭೇದಿಸಿರ್ತಾರೆ ಅಂತಂದರೆ, ಯಾರು ಪತ್ರ ಬರೆದಿದ್ದಾರೆ, ಯಾರಿಗೆ ಪತ್ರ ಬರೆದಿದ್ದಾರೆ, ಯಾವ ದಿನಾಂಕದಿಂದ ಬರೆದಿದ್ದಾರೆ, ಯಾವ ಸ್ಥಳದಿಂದ ಬರೆದಿದ್ದಾರೆ, ಅಡ್ರೆಸ್, ಸಂಬೋಧನೆ ಏನಂತ ಮಾಡಿದ್ದಾರೆ, ಇವೆಲ್ಲಕ್ಕೂ ಅರ್ಧ ಅಂಕಗಳು. ವಿಷಯ ಸರಿಯಾಗಿ ಬರೆದಿದ್ದಾರೆ, ಅರ್ಧ ಅಂಕಗಳು ಇವೆಲ್ಲಕ್ಕೂ ಬಂದಿರ್ತವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಸರಿಯಾಗಿ ಒಂದು 2-3 ಸಲ ಈ ಪತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರೀಬೇಕು. ನೀವೇ ಪ್ರಶ್ನೆ ಹಾಕ್ಕೊಳ್ರಿ, ನೀವೇ ಉತ್ತರ ಬರೆಯಿರಿ. ಈಗ ಇಲ್ಲಿ ನಿಮ್ಮ ಹೆಸರು ಸೃಷ್ಟಿ ಅಥವಾ ಸೃಜನ್ ಅಂತ ಇಟ್ಕೊಳ್ಳಿ. ನೀವು ಹುಬ್ಬಳ್ಳಿಯಲ್ಲಿ ಇದ್ದಿರತಕ್ಕಂಥ ವಿದ್ಯಾನಗರ ನಿವಾಸಿಗಳು. ವಿದ್ಯಾನಗರ ಇದೊಂದು ಸ್ಟ್ರೀಟ್, ಇದೊಂದು ಓಣಿ ಇದೆ, ಅಲ್ಲಿ ಹುಬ್ಬಳ್ಳಿಯೊಳಗಿರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯೊಳಗೆ ಬರ್ತದೆ. ಅಲ್ಲಿಯ ನಿವಾಸಿಯಾಗಿರ್ತಕ್ಕಂಥ ಸೃಷ್ಟಿ ಅಥವಾ ಸೃಜನ್ ಅಂತೇಳಿ ನಿಮ್ಮ ಹೆಸರನ್ನು ಇಟ್ಟುಕೊಂಡು ನೀವು ಹುಬ್ಬಳ್ಳಿಯ ಈ ವಿದ್ಯುತ್ ಶಕ್ತಿ ಸರಬರಾಜು ಅಭಿಯಂತರರಿಗೆ, ನೀವು ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಪತ್ರ ಬರೆಯಬೇಕಾಗಿದೆ. ದಿನಾಂಕ 1ನೇ ಜೂನ್ 2025 ಹುಬ್ಬಳ್ಳಿ. ಇನ್ನು ಅಡ್ರೆಸ್ ಯಾರಿಗೆ ಬರೆಯಬೇಕಾಗಿದೆ, ಇವರಿಗೆ, ಟು ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತೇಳಿ ಬರೀತಾರಲ್ಲ ಇಂಗ್ಲೀಷ್ನಲ್ಲಿ ಬರೆಯಬೇಕಾದ್ರೆ, ಕನ್ನಡದೊಳಗೆ ಕಾರ್ಯನಿರ್ವಾಹಕ ಅಭಿಯಂತರರು, ವಿದ್ಯುತ್ ಇಲಾಖೆ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ. ಇನ್ನು ಸಂಬೋಧನೆ ಏನಂತ ಮಾಡ್ತಾ ಇದ್ದೀರಪ್ಪ ನೀವು, ಅಡ್ರೆಸ್ಸಿಂಗ್ ಏನಂತಿದೆ ಅಂತಂದರೆ ಮಾನ್ಯರೇ ಅಂತಿದೆ. ನೋಡಿ, ಯಾವಾಗಲೂ ಅಧಿಕಾರಿಗಳಿಗೆ ಹಾಗೂ ಅಪರಿಚಿತರಿಗೆ ನೀವು ಮಾನ್ಯರೇ ಅಂತೇಳಿ ಉಪಯೋಗಿಸ್ಬೇಕು. ಗುರುಗಳಿಗೆ ಮಾತ್ರ ಪೂಜ್ಯರೇ ಅಂತೇಳಿ ಉಪಯೋಗಿಸ್ಬೇಕು. ಇನ್ನು ತಂದೆ, ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ತಮ್ಮ, ಅಣ್ಣ, ಗೆಳೆಯ, ಗೆಳತಿ, ಇವರಿಗೆ ಬೇರೆ ಬೇರೆ ಇದೆ. ಅದು ನಾನು ವೈಯಕ್ತಿಕ ಪತ್ರ ಅಥವಾ ನಿಮ್ಮದು ಪರ್ಸ್ನಲ್ ಲೆಟರ್ಸ್ ಅಂತೇಳಿ ಏನು ಬರ್ತಲ್ಲ ಅವಾಗ ಹೇಳ್ತಾ ಹೋಗ್ತೇನೆ. ಇಲ್ಲಿ ವಿಷಯ ಏನು ಅಂತಂದರೆ, ವಿದ್ಯುತ್ ಶಕ್ತಿ ಸಮರ್ಪಕ ಸರಬರಾಜು ಕೋರಿ ಇದೊಂದು ಪತ್ರ ನಾನು ಬರಿತಾ ಇದ್ದೇನೆ. ಏನಂತ ಬರಿತಾ ಇದ್ದೇವಪ್ಪ ಅಂತಕ್ಕಂಥದ್ದು, ಇದು ಒಡಲು, ಪತ್ರದ ಒಡಲು ಇದೆ ನೋಡ್ರಿ. ಸೃಷ್ಟಿ ಅಥವಾ ಸೃಜನ ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಳ್ರಿ, 2 ಬರಿಬೇಡ್ರಿ ಪರೀಕ್ಷೆ ಒಳಗೆ. ಅಥವಾ ಅವರು ಕೊಟ್ಟಿದ್ದರು ಏನಾದರೂ ಹೆಸರು ಅಂತಂದರೆ ಆ ಹೆಸರನ್ನು ನೀವು ಪ್ರಯೋಗಿಸ್ಕೊಳ್ಳಬಹುದು. ಆ ಊರು ಕೊಟ್ಟಿದ್ದರು, ಇಂಥ ಊರಿನಲ್ಲಿ ನೀವು ಇದ್ದೀರಿ, ಇಂಥ ಊರಿನಿಂದ ನೀವು ಪತ್ರ ಬರಿತಾ ಇದ್ದೀರಿ ಅಂತಕ್ಕಂಥದ್ದು ಇತ್ತು ಅಂತಂದರೆ ನೀವು ಅದನ್ನು ಅಲ್ಲಿ ನಮೂದಿಸಬಹುದು. ಇಲ್ಲಿ ಕೇವಲ ಮಾದರಿಯಾಗಿರೋದ್ರಿಂದ ನಾನು ಹುಬ್ಬಳ್ಳಿಯ ನಿವಾಸಿಯಾಗಿ ಪತ್ರ ಬರಿತಾ ಇದ್ದೇನೆ. ಸೃಷ್ಟಿ ಅಥವಾ ಸೃಜನ್ ಯಾವುದಾದ್ರೂ ಹೆಸರಿಟ್ಟುಕೊಳ್ಳಿ.
ವಿದ್ಯುತ್ ಶಕ್ತಿ ಸಮಯಕ್ಕೆ ಸರಿಯಾಗಿ ನೀಡದೆ ದಿನದಲ್ಲಿ ಅನೇಕ ಸಲ ವಿದ್ಯುತ್ ತೆಗೆಯುತ್ತಿದ್ದೀರಾ. ಇದರಿಂದ ರೈತರು, ಗೃಹಿಣಿಯರು ಮತ್ತು ವಿದ್ಯಾರ್ಥಿಗಳು ಮೂವರಿಗೂ ತೊಂದರೆ ಆಗುತ್ತಿದೆ. ಸರಿಯಾದ ಸಮಯಕ್ಕೆ ವಿದ್ಯುತ್ ನೀಡದ ಕಾರಣ ರೈತರು ಬೆಳೆದ ಬೆಳೆಗೆ ನೀರನ್ನು ಕೊಡಲು ಆಗುತ್ತಿಲ್ಲ. ಅದೇ ರೀತಿ ಗೃಹಿಣಿಯರು ತಮ್ಮ ಮನೆಯ ನಿತ್ಯ ಕೆಲಸಗಳನ್ನು ಮಾಡಿಕೊಳ್ಳಲು ಆಗುತ್ತಿಲ್ಲ. ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಓದಲು ಆಗದೆ ಸಮಸ್ಯೆಯಾಗುತ್ತಿದೆ. ಆದ್ದರಿಂದ ತಾವುಗಳು ನೋಡಿ ಹೆಂಗೆ ರಿಕ್ವೆಸ್ಟ್, ದಯಮಾಡಿ ರಿಕ್ವೆಸ್ಟಿಂಗ್ ಇದು, ವಿದ್ಯುತ್ ಶಕ್ತಿಯನ್ನು ಸಮರ್ಪಕವಾಗಿ ಸರಬರಾಜು ಮಾಡಿ ನಮಗೆ ಸಹಾಯ ಮಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಕೊನೆಗೆ ಧನ್ಯವಾದಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ, ಇದು ಕನ್ಕ್ಲೂಷನ್. ವಂದನೆಗಳೊಂದಿಗೆ ಅಂತಕ್ಕಂಥದ್ದಕ್ಕೆ ಉಪಸಂಹಾರ ಅಂತ ಹೇಳ್ತಾರೆ. ಅಲ್ಲಿ ಉಪಸಂಹಾರದೊಳಗೆ ಇನ್ನೊಂದು ವಾಕ್ಯವನ್ನು ನೀವು ಸೇರಿಸಬಹುದು, ದಯವಿಟ್ಟು ಕೂಡಲೇ ತಾವು ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಅಂಥೇಳಿ ವಂದನೆಗಳು ಅಂತ ಹೇಳಬಹುದು. ತಮ್ಮ ವಿಶ್ವಾಸಿ, ಇದನ್ನು ತಪ್ಪದೇ ಬರೆಯಬೇಕು. ಕೆಳಗಡೆಗೆ ಸಹಿ ಅಂತ ಮಾತ್ರ ಬರೆಯಬೇಕು, ಯಾವುದೇ ಕಾರಣಕ್ಕೆ ಸಹಿ ಮಾಡಬಾರದು. ಸೃಷ್ಟಿ ಅಥವಾ ಸೃಜನ ಮೇಲೆ ಯಾವ ಹೆಸರನ್ನು ನೀವು ಉಪಯೋಗಿಸಿಕೊಂಡಿದ್ದೀರಿ ಅದನ್ನು ಮಾತ್ರ ಇಲ್ಲಿ ಬರೆಯಬೇಕು. ದಯವಿಟ್ಟು ಇದನ್ನು ಕೇವಲ ಮಾದರಿಯಾಗಿ ನೀವು ಅನೇಕ ಸಲ ನಿಮ್ಮ ನೋಟ್ ಪುಸ್ತಕಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಪತ್ರ ಬರೆಯಿರಿ. ಇದನ್ನು ನೀವು ಒಂದು ವೇಳೆ ಪಾಲಿಸಿದ್ದೇ ಆದರೆ ಸರಿಯಾಗಿ 4 ಅಥವಾ 5 ಅಂಕಗಳು ನೀವು ಸಂಪೂರ್ಣವಾಗಿ ನಿಮ್ಮ ಪಾಕೆಟಿಗೆ ಇಟ್ಕೊಳ್ಬೋದು ಅಂತ ಹೇಳ್ತಾ ನಾನು ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನೀವು ಬೆಲ್ ಐಕಾನನ್ನು ಒತ್ತಬೇಕು ಅಂತ ಹೇಳ್ತಾ ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೇನೆ. ನಿಮ್ಮ ಚಂದ್ರಶೇಖರ.